ಈ ವಿಟ್ಲಾದಿಂದ ಕನ್ಯಾನ ಮಾರ್ಗವಾಗಿ ಆ ಕಡೆ ಕೇರಳವನ್ನು ಸಂಪರ್ಕಿಸುವಂಥ ರಸ್ತೆ ಅದು. ಅಂದರೆ ಉಪ್ಪಳ ಹೋಗುತ್ತೆ. ವಿಟ್ಲಾದಿಂದ ಉಕ್ಕುಡ ಬೈರಿಕಟ್ಟೆಯಾಗಿ ಕನ್ಯಾನ ಬಂದು ಆ ಕಡೆ ಉಪ್ಪಳ ಹೋಗುವಂಥ ರಸ್ತೆ. ಅದರ್ವೈಸ್ ವಿಟ್ಲದಿಂದ ಉಕ್ಕುಡ ಬೈರಿಕಟ್ಟೆ ಮಾರ್ಗವಾಗಿ ಕನ್ಯಾನ ಬಂದು ಈ ಕಡೆ ಮುಡಿಪು ಮಂಗಳೂರು ಬರುವಂಥ ರಸ್ತೆ ಅದು. ಒಂದು ಗ್ರಾಮೀಣ ಭಾಗದ ರಸ್ತೆ ಅನ್ನುವಂಥ ಕಾರಣಕ್ಕೆ ಈ ರೀತಿಯಾದಂಥ ಪರಿಸ್ಥಿತಿನ. ಇದು ಕೇವಲ ಈ ಮಳೆ ಬಂದಂಥ ಸಂದರ್ಭದಲ್ಲಿ ಆದಂಥದ್ದಲ್ಲ. ಈ ವರ್ಷದ ಮಳೆಯಿಂದ ಪ್ರತಿ ಬಾರಿಯೂ ಮಳೆಗಾಲದ ಸಂದರ್ಭದಲ್ಲಿ ಇದೇ ರೀತಿಯ ಪರಿಸ್ಥಿತಿಯಂತಹ ಅಲ್ಲಿಯ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟಂತಹ ಜನನಾಯಕರುಗಳು ಆ ಪ್ರದೇಶಕ್ಕೆ ಆಗಮಿಸುವಂಥದ್ದು ಯಾವುದೋ ಒಂದು ಜಾತ್ರೆಯ ಸಂದರ್ಭಗಳಲ್ಲಿ ಗೆಸ್ಟ್ ರೀತಿಯಲ್ಲಿ ಬಂದು ಆಗಮಿಸ್ತಾರೆ, ಹೋಗ್ತಾರೆ ಅಷ್ಟೇ. ಪ್ರತಿ ವರ್ಷವೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ದೂರು ನೀಡಿದರೆ ಅಥವಾ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದರೆ ಅದಕ್ಕೆ ತೇಪೆ ಹಾಕುವಂಥ ಕಾರ್ಯಗಳು ಕೂಡ ಆಗುತ್ತೆ. ಅದು ಕೂಡ ಕಳಪೆ ಮಟ್ಟದ ತೇಪೆ, ಅತ್ಯಂತ ಕಳಪೆ ಮಟ್ಟದ್ದು. ಯಾಕೆ ಗೊತ್ತಾ? ಕಳಪೆ ಹಾಕಿದ 2-3 ತಿಂಗಳಿಗೇನೆ ಅದು ಕಿತ್ತು ಹೋಗುತ್ತೆ. ಅಂತಹ ತೇಪೆ ಕಾಮಗಾರಿ ಯಾತಕ್ಕೋಸ್ಕರ ಮಾಡ್ತಿರೋದನ್ನು? ಅಲ್ಲಲ್ಲಿ ಈಗ ರಸ್ತೆಯ ಸಮಸ್ಯೆಗಳು, ರಸ್ತೆಯಲ್ಲಿ ಹೊಂಡ ಗುಂಡಿ ಬಿದ್ದಿರುವಂಥದ್ದು ಸರ್ವೇ ಸಾಮಾನ್ಯವಾಗಿ ಹೋಗಿದೆ ಅನ್ನುವಷ್ಟರ ಮಟ್ಟಕ್ಕೆ ಬಂದಿದೆ ಈಗ. ಅದರಲ್ಲಿ ಇಲ್ಲಿಯ ಪರಿಸ್ಥಿತಿಯನ್ನು ಒಮ್ಮೆ ಗಮನಿಸ್ತಾನು ಹೋದರೆ ಇಲ್ಲಿ ಬರೀ ಗುಂಡಿ ಬೀಳುವಂಥದ್ದು ಮಾತ್ರ ಅಲ್ಲ, ರಸ್ತೆಯಲ್ಲಿ ಆ ರಸ್ತೆ ಇದೆಯಲ್ವಾ ಅತ್ಯಂತ ಅಪಾಯಕಾರಿಯಾಗಿರುವಂಥ ರಸ್ತೆ. ಆ ಪ್ರದೇಶದಲ್ಲಿ ಹೋದವರಿಗೆ ಗೊತ್ತು, ನಾವು ಕೂಡ ಆ ಕಡೆ ಹೋಗಿರೋದ್ರಿಂದ ಹೇಳ್ತಾ ಇರುವಂಥದ್ದು. ಈ ವಿಟ್ಲದಿಂದ ಕನ್ಯಾನ ಬರುವಂಥ ರಸ್ತೆ ಅತ್ಯಂತ ತಿರುಮುರುವುಳ್ಳಂಥ ರಸ್ತೆ. ಒಂದು ಕಡೆಯಿಂದ ಗುಡ್ಡದ ರಾಶಿ ಆದರೆ ಇನ್ನೊಂದು ಮಗ್ಗಲಲ್ಲಿ ಬರೀ ಪ್ರಪಾತಗಳೇ ತುಂಬಿರುವಂಥದ್ದು. ಈ ಹೊಂಡ ಗುಂಡಿಗಳನ್ನು ತಪ್ಪಿಸುವಂತಹ ಬರದಲ್ಲಿ ಏನಾದರೂ ತಪ್ಪಿ ಹೋದರೆ ನೇರವಾಗಿ ಪ್ರಪಾತಕ್ಕೆ ಬಿದ್ದು ಹೋಗ್ತಾರೆ ವಾಹನ ಸವಾರರು. ಅಂತಹ ಕ್ರಿಟಿಕಲ್ ರೀತಿಯಲ್ಲಿ ಅವರು ಸಂಚಾರವನ್ನು ಮಾಡಬೇಕಾದಂಥ ಪರಿಸ್ಥಿತಿ. ಅದ್ಯಾವುದೋ 3-4 ವಾಹನಗಳು ಓಡಾಡುವಂಥ ರಸ್ತೆ ಅಂತ ಅಂದ್ಕೊಳ್ಬೇಡಿ. ಪ್ರಮುಖ ನಗರದಿಂದ ಇನ್ನೊಂದು ಪ್ರಮುಖ ನಗರಕ್ಕೆ, ಅಂದರೆ ಸಿಟಿ ಟು ಸಿಟಿ, ಟೌನ್ ಟು ಟೌನ್ ಸಂಪರ್ಕಿಸುವಂಥ ಪ್ರಮುಖ ರಸ್ತೆ ಅದು. ದಿನಕ್ಕೆ ಸಾವಿರಾರು ವಾಹನಗಳು ಓಡಾಡ್ತೀರಿ. ಗ್ರಾಮೀಣ ಪ್ರದೇಶ ಅಂತ ಹೇಳಿದರೆ ಅಷ್ಟು ಕೀಳ ತಮ್ಗಳಿಗೆ ಸಾವಿರಾರು ವಾಹನಗಳು ಓಡಾಡುತ್ತೆ. ಎಷ್ಟು ಬಸ್ಗಳಿವೆ ಅಲ್ಲಿಗೆ, ಸರ್ಕಾರಿ ಬಸ್ಗಳಿವೆ, ಖಾಸಗಿ ಬಸ್ಗಳಿವೆ, ಎಷ್ಟು ವಾಹನಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇವೆ. ಇಂಥ ಎಲ್ಲ ವ್ಯವಸ್ಥೆಗಳನ್ನು ಹೊಂದಿದ್ರೂ ಕೂಡ ಅಲ್ಲಿಯ ರಸ್ತೆಯ ಪರಿಸ್ಥಿತಿಯನ್ನು ಒಂದು ಬಾರಿ ನೋಡಿ. ಇದಕ್ಕೆ ಸಂಬಂಧಪಟ್ಟಂಥ ಜನನಾಯಕರು ಅಥವಾ ಯಾರು ಶಾಸಕರಿದ್ದಾರೆ, ಯಾರು ಅಧಿಕಾರಿಗಳಿದ್ದಾರೆ, ಅವರ ಬಳಿ ಕೇಳಿದರೆ ಇದಕ್ಕೆ ಉತ್ತರನೇ ಇಲ್ಲ. ಈ ಸುದ್ದಿಯನ್ನು ಮಾಡದೆ ನಾವು ಸುಮ್ಮನೆ ಇರಬೇಕಾ? ತಮ್ಮ ಪ್ರಕಾರ ಜನತೆ ಕಷ್ಟಪಡ್ತಾ ಇದ್ದಾರ್ರೀ. ನಿಮ್ಗಳ ಕೈಯಲ್ಲಿ ಅಧಿಕಾರ ಇದೆ, ನಿಮ್ಗಳ ಕೈಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಯೋಜನೆಯನ್ನು ರೂಪಿಸುವಂತಹ ಚಾಕಚನ್ಯತೆ ಇರಬೇಕು. ಅದು ಇದ್ದರೆ ಇದಾಗುತ್ತೆ. ಆ ದೃಶ್ಯವನ್ನು ನೋಡ್ತಾ ಹೋಗಿ. ಖಾಸಗಿ ಬಸ್ಗಳು ಓಡಾಡುತ್ತೆ ಅಲ್ಲಿ, ಸರ್ಕಾರಿ ಬಸ್ಗಳು ಕೂಡ ಓಡಾಡುತ್ತೆ ಅಲ್ಲಿ. ಆ ರಸ್ತೆ ಎಷ್ಟು ಕಿರಿದಾಗಿದೆ ಅಂತ ನೋಡಿ. ಎಷ್ಟು ಕಿರಿದಾಗಿರುವಂಥ ರಸ್ತೆ. ಒಂದು ಬಸ್ ಹೋದಂಥ ಸಂದರ್ಭದಲ್ಲಿ ಮುಂದುಗಡೆ ಇನ್ನೊಂದು ಬಸ್ ಬಂದರೆ ಬದಿಗೆ ಸರಿಸಿ ಹೋಗೋದಕ್ಕೂ ಕೂಡ ಕಷ್ಟ ಆಗಿರುವಂಥ ರಸ್ತೆ ಅದು. ಅಷ್ಟು ಕಿರಿದಾಗಿದೆ. ಅಂಥ ರಸ್ತೆಯಲ್ಲಿ ಅಷ್ಟು ಹೊಂಡ ಗುಂಡಿಗಳು ಬಿದ್ದಿರುವಂಥದ್ದು. ಇದು 1-2 ಕಡೆಯ ದೃಶ್ಯಗಳಲ್ಲ. ಆ ರಸ್ತೆ ಉದ್ದಕ್ಕೂ ಕೂಡ ಇದೇ ಸಮಸ್ಯೆ. ಇದಕ್ಕೆ ಯಾರು ಹೊಣೆ? ಯಾರು ಅದನ್ನು ಸರಿಪಡಿಸ್ತಾರೆ? ಪ್ರತಿ ವರ್ಷವೂ ಕೂಡ ಇದೇ ಸಮಸ್ಯೆ ರೀ. ಪ್ರತಿ ವರ್ಷವೂ ಕೂಡ ನಾವು ಅದರ ಸುದ್ದಿಯನ್ನು ಮಾಡಬೇಕು. ನಮಗೆ ಸುದ್ದಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತಲ್ಲ ರೀ. ಪ್ರತಿ ವರ್ಷ ಇದೇ ಸಮಸ್ಯೆ. ಇದಕ್ಕೆ ಪರ್ಮನೆಂಟ್ ಆಗಿರುವಂಥ ಸೊಲ್ಯೂಷನ್ಗಳು ಅಂತ ಇಲ್ವಾ? ಕಳಪೆ ಮಟ್ಟದ ಕಾಮಗಾರಿಯನ್ನು ಮಾಡ್ತೀರ ತಾವುಗಳು. ಮತ್ತು ಇದು ಪ್ರತಿ ವರ್ಷವೂ ಕೂಡ ಜನ ಅದರ ಸಮಸ್ಯೆಯನ್ನು ಅನುಭವಿಸದೆ ಇನ್ನೇನು ಮಾಡ್ತಾರೆ ಹೇಳಿ? ಅಲ್ಲಿ ನೋಡಿ, ಡಾಮರ್ಗಳೆಲ್ಲ ಕಿತ್ತು ಹೋಗಿರುವಂಥ ಡಾಮರ್ಗಳು. ನಾ ಹೇಳಿದ್ನಲ್ವ, ಕಳಪೆ ಮಟ್ಟದ ಕಾಮಗಾರಿ ಅಂತ ಹೇಳಿ. ಇಂಥ ತೇಪೆಯನ್ನು ಹಾಕಬೇಕಾ? ಅಲ್ಲೊಂದು ಆಟೋ ರಿಕ್ಷಾವನ್ನು ನೋಡಿ. ಈಗ ಆಟೋ ರಿಕ್ಷಾ ನೋಡಿ, ಗುಂಡಿಗೆ ಬಿದ್ದೋಯ್ತು. ಆ ಆಟೋ ರಿಕ್ಷಾ ಅಲ್ಲಿಂದ ಹೇಳ್ತಾ ಇಲ್ಲ. ಮುಂದುಗಡೆಯಿಂದ ಬಂದಂಥ ವಾಹನಕ್ಕೆ ಬದಿಗೆ ಸರಿಸಲು ಹೋಗಿ ನೋಡಿ ಗುಂಡಿಗೆ ಬಿದ್ದು ಇನ್ಯಾರೋ ದುಡ್ತಾ ಇದ್ದಾರೆ. ವಿಡಿಯೋ ಮಾಡುವಂಥ ಸಂದರ್ಭದಲ್ಲಿ ಆಗಿರುವಂಥದ್ದು ಇದು. ಇದು ಬೇಕಾ? ವಿಟ್ಲ, ಬೈರಿಕಟ್ಟೆ ಮತ್ತು ಇದು ಬೈರಿಕಟ್ಟೆಯ ಸಮೀಪದ ಪ್ರದೇಶ ಅಂತ ಅಂದ್ಕೊಳ್ತೀನಿ. ಉಕ್ಕುಡದಿಂದ ಬೈರಿಕಟ್ಟೆ ಪ್ರದೇಶ. ಐ ಥಿಂಕ್ ವಿಟ್ಲ ಆ ಭಾಗ ನಮ್ಮ ಅಶೋಕ್ ಕುಮಾರ್ ರೈ ಅವರಿಗೆ ಸಂಬಂಧಪಟ್ಟಂಥ ಪ್ರದೇಶ, ಶಾಸಕರು. ಇದು ಐ ಥಿಂಕ್ ನನ್ನ ಪ್ರಕಾರ
ರಾಜೇಶ್ ನಾಯ್ಕ್, ಬಂಟ್ವಾಳ ರಾಜೇಶ್ ನಾಯ್ಕ್ ಅವರಿಗೆ ಸಂಬಂಧಪಟ್ಟಂತಹ ಕ್ಷೇತ್ರ ಇದು. ಬಂಟ್ವಾಳ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರ ಇದು. ಇದರ ಅಭಿವೃದ್ಧಿ ಯಾವಾಗ? ಆ್ಯಂಡ್ ಇದು ಇಲ್ಲಿಯ ಜನತೆ ಅಲ್ಲೊಂದು ಪೋಸ್ಟರ್ ಹಾಕಿದ್ದಾರೆ, ಗಮನಿಸ್ಬೋದು. ಕಾರ್ಟೂನ್ ರೀತಿಯಲ್ಲಿ ಒಂದು ಪೋಸ್ಟರನ್ನು ಹಾಕಿರುವಂಥದ್ದು ಅಲ್ಲಿಯ ಸಮಸ್ಯೆಯನ್ನು. ಆ್ಯಂಡ್ ಇಲ್ಲಾಗಿರುವಂಥ ಸಮಸ್ಯೆಯನ್ನು ಒಂದು ವಿಭಿನ್ನ ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ ಅಲ್ಲಿಯ ಯುವಕರು. ಆ ಒಂದು ವಿಡಿಯೋ ಫುಟೇಜ್ ಕೂಡ ಇದೆ, ಅದನ್ನೊಂದು ಫುಲ್ ಸ್ಕ್ರೀನ್ ಡಿಸ್ಪ್ಲೇಯಲ್ಲಿ ಪ್ಲೇ ಮಾಡಿ. ಕೆರೆ ದಡ ದಡ ಚಿಕ್ಕುಬೋಯ രണ്ട് പോയി ಕೆರೆ ದಡ ದಡ ಕೆರೆ പോയ ಕೆರೆ ಕೆರೆ ದಡ ಕೆರೆ ದಡ ಕೆರೆ ದಡ ದಡ ಅಬ್ಬಿಗೆ 100 ರೂಪಾಯಿ. ಆ ದೃಶ್ಯದಲ್ಲಿ ಗಮನಿಸ್ಬೋದು. ವಿಂಡೋದಲ್ಲಿ ಅದನ್ನು ಕೂಡ ಹಾಕ್ತಾ ಹೋಗಿ, ಈಗ ಪ್ಲೇ ಮಾಡಿರುವಂಥ ವಿಜುವಲನ್ನು ಕೂಡ ಹಾಕ್ತಾ ಹೋಗಿ. ನಾವು ಚಿಕ್ಕ ಇರುವಾಗೆಲ್ಲ ಈ ಕೆರೆ ದಡ ಆಡ್ತಾ ಇದ್ವಿ. ಈ ಅಂಗನವಾಡಿ ಅಥವಾ 1ನೇ 2ನೇ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಕಲಿತವ್ರಿಗೆ ಇದು ಗೊತ್ತಿರುತ್ತೆ. ಕೆರೆ ದಡ ಆಟ ಅಂದರೆ ಮುಂದುಗಡೆ ಹಾರಿದ್ರೆ ಕೆರೆ, ಹಿಂದುಗಡೆ ಹಾರಿದ್ರೆ ದಡ ಅಂತ ಅರ್ಥ. ಅಂದರೆ ಮುಂದುಗಡೆ ಒಂದು ಕೆರೆ ಇದೆ, ಅದಕ್ಕೆ ಹಾರೋದು ಅಂತ ಆ ಒಂದು ಆಟದ ತಾತ್ಪರ್ಯ. ಬಟ್ ಇಲ್ಲಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳು ಇದೆ. ಆ ದೃಶ್ಯವನ್ನು ಕೂಡ ಪ್ಲೇ ಮಾಡಿ, ವಿಂಡೋದಲ್ಲಿ ಆ್ಯಡ್ ಆನ್ ಮಾಡಿ ಲಿಸ್ಟಲ್ಲಿ. ಕೆರೆ ಅಂತ ಹೇಳಿದರೆ ಅಲ್ಲಿ ಕೆರೆಗೇನೆ ಹಾರ್ತಾ ಇರುವಂಥದ್ದು, ದಡ ಅಂತ ಹೇಳಿದರೆ ಮತ್ತೆ ದಡಕ್ಕೇನೆ ಹಾರ್ತಾ ಇರುವಂಥದ್ದು ಅಲ್ಲಿ ದೃಶ್ಯ. ಆ ದೃಶ್ಯವನ್ನು ಕೂಡ ನಾವು ಪ್ಲೇ ಮಾಡಿ ತೋರಿಸ್ತೀವಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು. ಕೆರೆ ದಡ ಆಟ ಅನ್ನುವಂಥದ್ದು ಸಣ್ಣ ಮಕ್ಕಳು ಹಿಂದಿನ ಕಾಲದಲ್ಲಿ ಆಡ್ತಾ ಇದ್ದಂಥ ಆಟ. ನಾವು ಚಿಕ್ಕವರಿದ್ದಾಗ ಆಟ ಆಡ್ತಾ ಇದ್ದಂಥ ಒಂದು ಆಟ ಅದು, ಆಡ್ತಿದ್ದಂಥದ್ದು. ಈಗಿನ ಕಾಲದ ಮಕ್ಕಳಿಗೆ ಅದು ಗೊತ್ತಿರೋದಿಲ್ಲ. ಆದರೆ ಅದನ್ನೇ ನೋಡಿ, ಎಸ್ ಅದನ್ನು ವಿಂಡೋದಲ್ಲಿ ಪ್ಲೇ ಮಾಡಿದ್ರು ಓಕೆ. ಸೊ ಅದನ್ನೇ ಒಂದು ವಿನೂತನವಾಗಿ ಮಾಡಿದ್ದಾರೆ. ಇದು ವಿನೂತನವಾಗಿ ಪ್ರೊಟೆಸ್ಟ್ ಮಾಡಿರುವಂಥದ್ದು. ಆ ಯುವಕರಿಗೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀವಿ ನಾವು. ಅಂದರೆ ನಾಚಿಕೆ ಆಗಬೇಕು ಸಂಬಂಧಪಟ್ಟಂತಹ ಜನನಾಯಕರುಗಳಿಗೆ. ಒಂದು ನಗರದಿಂದ ಇನ್ನೊಂದು ನಗರವನ್ನು ಸಂಪರ್ಕಿಸುವಂತಹ ಪ್ರಮುಖ ರಸ್ತೆಯಲ್ಲಿ ಯುವಕರು ಈ ರೀತಿಯಾಗಿ ಕೆರೆ ದಡ ಆಟ ಆಡುವಂತಹ ಪರಿಸ್ಥಿತಿಯನ್ನು ತಾವು ಸೃಷ್ಟಿ ಮಾಡಿಕೊಟ್ಟಿದ್ದೀರಲ್ವಾ? ಶೇಮ್, ಶೇಮ್ ಆನ್ ಯು. ನಾಳಿನ ದಿವಸ ಅದೇ ರಸ್ತೆಯಲ್ಲಿ ಅಲ್ಲಿ ಯಾವುದೋ ಒಂದು ಊರಿಗೆ ಸಂಬಂಧಪಟ್ಟಂತೆ ಶಿಲಾನ್ಯಾಸನೋ ಅಥವಾ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಮಂತ್ರಣ ಪತ್ರಿಕೆ ಬಂದಂತಹ ಸಂದರ್ಭದಲ್ಲಿ ಅದೇ ರಸ್ತೆಯಲ್ಲಿ ಹೋಗೋದಿಲ್ವ ತಾವುಗಳು? ಹಿಂದೆ ಮುಂದೆ 2 ವಾಹನಗಳನ್ನು ಸೇರಿಸಿಕೊಂಡು ಅದೇ ರಸ್ತೆಯಲ್ಲಿ ತಾವುಗಳು ತೆರಳುತ್ತೀರಾ? ಆವಾಗಾದ್ರೂ ಆ ರಸ್ತೆಯಲ್ಲಿ ಹೋಗ್ಬೇಕಲ್ವಾ? ಬಂಟ್ವಾಳ ರಾಜೇಶ್ ನಾಯ್ಕ್ ಅವರಿಗೆ ಡೈರೆಕ್ಟ್ ಆಗಿ ಹೇಳ್ತಾ ಇರುವಂಥದ್ದು, ಇದನ್ನು ವಾರ್ನ್ ಅಂತ ಹೇಳಿದ್ರು ಕೂಡ ನಮ್ಗೇನು ಬೇಜಾರಿಲ್ಲ ಸರ್, ನೀವು ಮಾಡಬೇಕಾದಂಥ ಕೆಲಸ ಮಾಡಬೇಕಷ್ಟೇ. ಯಾರಿಗೆ ಸಂಬಂಧಪಟ್ಟಂಥ ಕ್ಷೇತ್ರ ಆದರೂ ಓಕೆ, ಸುದ್ದಿಗೊಂದು ಗುದ್ದಿನಲ್ಲಿ ಯಾವ ಸುದ್ದಿ ಬರುತ್ತೋ ಅದನ್ನು ನಾವು ಪ್ಲೇ ಮಾಡ್ತೀವಿ. ತಪ್ಪು ಎಲ್ಲಿದೆಯೋ ಅದರ ವಿರುದ್ಧವಾಗಿ ನಾವು ಧ್ವನಿ ಎತ್ತುತ್ತೀವಿ. ಜನರ ಪರವಾಗಿ ನಿಲ್ಲುವಂತಹ ವ್ಯವಸ್ಥೆ ಮಾತ್ರ ನಮ್ದು. ಶಾಸಕರು ಯಾರಾಗಿದ್ರು ಕೂಡ ಅಷ್ಟೇ, ಅದು ಯಾವ ಪಕ್ಷದವರಾದ್ರೂ ಕೂಡ ನಮಗೆ ಮುಲಾಜಿಲ್ಲ. ಪಕ್ಷ ಅನ್ನುವಂಥದ್ದು ನಿಮಗಿರುವಂಥದ್ದು, ನೀವು ಯಾವುದೋ ಪಕ್ಷದ ಧ್ವಜದ ಅಡಿಯಲ್ಲಿ ಕೆಲಸ ಮಾಡುವಂಥವರು. ಬಟ್ ನಮ್ಗೆ ಯಾವುದೇ ಪಕ್ಷದ ಧ್ವಜದ ಅಡಿಯಲ್ಲಿ ಕೆಲಸ ಮಾಡುವಂಥ ಅಥವಾ ನಿಲ್ಲುವಂಥ ಅನಿವಾರ್ಯತೆ ಇಲ್ಲ. ಅಥವಾ ಯಾರನ್ನ ಇಲ್ಲಿ ಹೊಗಳು ಭಟ್ಟರು ಅನಿಸಿಕೊಳ್ಳುವಂತಹ ವ್ಯವಸ್ಥೆನೂ ನಮ್ಗೆ ಬೇಕಾಗಿಲ್ಲ. ನಿಮ್ಮ ಕೆಲಸ ಆಗಬೇಕು, ಅದನ್ನು ಮಾಡಿ. ಕಾಂಗ್ರೆಸ್ ಬಿಜೆಪಿ ಅನ್ನುವಂಥದ್ದು ನಮಗೆ ಮುಲಾಜಿನ ಅಗತ್ಯತೆಗಳಿಲ್ಲ. ಎಸ್, ಈ ವಿಚಾರವಾಗಿ ನಮ್ಮ ಜೊತೆ ಸ್ಥಳೀಯರು ಕೂಡ ಅಲ್ಲಿಯ ಸಮಸ್ಯೆಗಳು ಏನು ಅನ್ನುವಂಥದ್ದನ್ನು ಹಂಚಿಕೊಳ್ಳೋದಕ್ಕಿದ್ದಾರೆ. ಸರ್ ನಮಸ್ತೆ. ಪ್ರಸ್ತುತ ಈ ಒಂದು ರಸ್ತೆಯ ವ್ಯವಸ್ಥೆಯನ್ನು ಗಮನಿಸುವುದಾದ್ರೆ ಎಷ್ಟು ಸಮಯದಿಂದ ಈ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀರಾ ತಾವುಗಳು? ಇದು ಸಮಸ್ಯೆ ಅಂದ್ರೆ 2-3 ವರ್ಷದಿಂದ ಸಮಸ್ಯೆ ಇದೆ. ಬಟ್ ಅದು ಪ್ಯಾಚ್ ವರ್ಕ್ ಮಾಡ್ತಾ ಇದ್ದಾರೆ. ಮಳೆ ಬರುವಾಗ ಮಳೆ ತೋದಾಗ ಪ್ಯಾಚ್ ವರ್ಕ್ ಮಾಡ್ತಾರೆ. ಮಳೆ ಬರುವಾಗ ಒಬ್ಬದ ಅದೇ ಪರಿಸ್ಥಿತಿ. ಹಾಗೆ ಪ್ರತಿ ಮಳೆ ಪ್ರತಿ ಸಲ ಆಗ್ತದೆ. ಹಾಗೆ ಬರ್ತಾ ಇದೆ. ಬಟ್ ಅದಕ್ಕೆ ತೇಪೆ ಹಾಕ್ತಾರಲ್ಲ ಪ್ರತಿ ವರ್ಷವೂ ಕೂಡ? ಪ್ರತಿ ವರ್ಷ ತೇಪೆ ಹಾಕ್ತಾರೆ. ತೇಪೆ ಹಾಕಿ ಬಿಡ್ತಾರೆ. ಅದು ಮಳೆ ಬಂದ
ಒಂದೇ ಮಳೆ ಒಂದೆರಡು ಮಳೆಗೆ ಶುರು ಹೋಗ್ತದೆ. ಓಕೆ, ಅಂದ್ರೆ ತೇಪೆ ಹಾಕಿದಂಥದ್ದು ಸ್ವಲ್ಪ ಸಮಯನೂ ಕೂಡ ಬರೋದಿಲ್ಲ, ಅಂದ್ರೆ ಅವರು ಹಾಕುವಂತ ತೇಪೆ ಕೂಡ ಅಷ್ಟೇ ಕಳಪೆ ಮಟ್ಟದ್ದಾಗಿರುತ್ತೆ. ಕಳಪೆ ಮಟ್ಟದಾಗಿರ್ತದೆ. ಅಲ್ಲಿ ಅಷ್ಟೊಂದು ಸರ್ಕಾರಿ ಬಸ್ಗಳು ಓಡಾಡ್ತಾ ಇವೆ, ಅಷ್ಟೊಂದು ಪ್ರೈವೇಟ್ ಬಸ್ಗಳು ಓಡಾಡ್ತವೆ. ಅಂದ್ರೆ ದಿವಸಕ್ಕೆ ನಮ್ಮ ವರದಿಗಾರರು ಹೇಳೋ ಪ್ರಕಾರ ದಿವಸಕ್ಕೆ 1000ದಷ್ಟು ವಾಹನಗಳು ತೆರಳುವಂತಹ ಒಂದು ಪ್ರಮುಖ ರಸ್ತೆನೂ ಕೂಡ, ಆದ್ರೆ ಯಾವುದೋ ಹಳ್ಳಿಗೆ ಸಂಬಂಧಪಟ್ಟಂತ ರಸ್ತೆ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ. ಹೌದೌದು. ಎಸ್, ಕನ್ಯಾನದಿಂದ ವಿಟ್ಲಕ್ಕೆ ಸಂಪರ್ಕಿಸುವಂತ ಪ್ರಮುಖ ಒಂದೇ ಒಂದು ರಸ್ತೆ ಅದು. ಹೌದು ಹೌದು, ಸಾವಿರಾರು ಗಾಡಿ ಹೋಗ್ತದೆ. ಮಂಗಳೂರಿಗೆ ರೋಡ್ ಹೋಗುದು ಅದೇ, ಆನೇಕಲ್ಲು ಮಂಗಳೂರು ರೋಡ್. ಕೇರಳಕ್ಕೆ ಸಂಪರ್ಕಿಸುವ ರೋಡ್ ಅದುವೇ. ಓಕೆ, ಹಾಗೆ ಕರ್ನಾಟಕ ಆಕ್ಚುಲಿ ಪ್ರಾಬ್ಲಮ್ ಶುರು ಆಗಿದ್ದು ಬಾಸ್ಕೆಟ್ ಇದು ಮಣ್ಣಿದ್ ಲಾರಿ ಇರ್ತದಲ್ಲ, ಅದು ದುಪ್ಪಟ್ಟು ರೋಡ್. ಓಕೆ, ಪರ್ಮಿಟ್ ಇದೆ ಪರ್ಮಿಟ್ ಇಲ್ಲ ಅದು ನೆಕ್ಸ್ಟ್ ರೀಸನ್. ಬಟ್ ಅದಕ್ಕೆ ದುಪ್ಪಟ್ಟು ರೋಡ್ ಒಂದು ಅವರಿಗೆ ಆ ರೋಡಿಗೆ ಒಂದು ಕೆಪಾಸಿಟಿ ಇರ್ತಲ್ಲ ಸರ್, ಒಂದು 15 ಟನ್ 20 ಟನ್ ಆ ರೈಟ್ ಅಲ್ಲ, ಇದು 30-35 ಟನ್ ಇದು ಮೇಲೆ ಟನ್ನೇಜ್. ಓಕೆ, ಅದು ಎಲ್ಲಿಂದ ಎಲ್ಲಿಗೆ ಸಾಗಾಟ ಆಗ್ತಾ ಇರುವಂತದ್ದು? ಅಲ್ಲಿ ಹೇಳಿ ಬರೋದು ಆಂಧ್ರ ಸಿಮೆಂಟ್ಗೆ ಹೋಗ್ತದೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಓಕೆ, ಅಲ್ಲ ಎಲ್ಲಿಂದ ಅದು ಕರೋಪಾಡಿಯಿಂದ, ಕರೋಪಾಡಿ ಆ ಸೈಡ್ ಇಂದ. ಕರವಪಾಡಿ. ಓಕೆ, ನಮ್ಮ ಒಡಿಯೂರು ಅಥವಾ ಒಡಿಯೂರು ಆ ಕಡೆಯಿಂದ, ಬಾಯಾರ್ ಕಡೆಯಿಂದ ಬರುವಂತದ್ದು. ಬಾಯರ್ ಕಡೆಯಿಂದ. ಓಕೆ, ಆ ಕಡೆಯಿಂದ ಕನ್ಯಾನ ಮಾರ್ಗವಾಗಿ ಮತ್ತೆ ಅದೇ ರಸ್ತೆಯಲ್ಲಿ ತೆರಳುತ್ತಾ ಇರುವಂತದ್ದು ಆಂಧ್ರ. ಓಕೆ, ಅಂದ್ರೆ ಘನ ವಾಹನಗಳು ಹೆಚ್ಚಾಗಿ ಆ ರಸ್ತೆಯಲ್ಲಿ ಓಡಾಡ್ತವೆ, ಬಟ್ ಆ ರಸ್ತೆ ಅಷ್ಟು ಸಾಮರ್ಥ್ಯವನ್ನ ಹೊಂದಿಲ್ಲ. ಹೌದೌದು, ರೋಡ್ ಸಾಮರ್ಥ್ಯ ಇಲ್ಲ. ರೋಡ್ ಖಂಡಿತ. ಕೆಪಾಸಿಟಿ ಇದ್ರೆ ಹೋಗ್ಲಿ, ಅದು ಪರ್ಮಿಟ್ ಟ್ಯಾಕ್ಸ್ ಹೇಳ್ತಾರೆ, ಅದು ಅವ್ರದ್ದು ಬಿಟ್ಟಿದ್ದು, ಅವ್ರು ಹೋಗಿ ಕಟ್ಬೇಕು, ಅದು ಅವ್ರದ್ದು ನೆಕ್ಸ್ಟ್. ಬಟ್ ಅವರು ಮತ್ತೆ ಅಷ್ಟು ಕಿರಿದಾಗಿರುವಂತ ರಸ್ತೆ ಸರ್, ಅಲ್ಲೇ ಒಂದೆರಡು ಆಟೋ ರಿಕ್ಷಾಗಳು ಬಂದಾಗ್ಲೇ ಬದಿಯಲ್ಲಿ ಸರಿಯೋದಕ್ಕೆ ಜಾಗಗಳಿಲ್ಲ. ಅದು ಹೊಂಡಗೊಂಡು ಬಿಟ್ಟು ಜಾಗಕ್ಕೆ ಸರಿ ಹೋಗ್ತಾ ಇಲ್ಲ ಹಾಗೆ. ಓಕೆ, ಇದು ವಿನೂತನವಾಗಿ ಒಂದು ಪ್ರತಿಭಟನೆಯನ್ನ ನೋಡಿದೆ, ಕೆರೆ ದಡ ಆಟ. ಅಂದ್ರೆ ಅಲ್ಲಿ ಸ್ಥಳೀಯರು ಮಾಡಿರುವಂತಹ ಹೋರಾಟನಿದು. ಹೌದೌದು. ಕಳೆದ ಬಾರಿಯೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆಗಳಾಗಿತ್ತಂತೆ, ಆವಾಗ ಪ್ರತಿಭಟನೆ ನಡೆಸಿದ್ರು, ಅದರ ಪರಿಣಾಮವಾಗಿ ರಸ್ತೆಯ ಕಾಮಗಾರಿ ಅಥವಾ ತೇಪೆ ಹಾಕುವಂತ ಕೆಲಸ ನಡೆದಿತ್ತು ಅನ್ನುವಂತ ವರದಿ ನೋಡಿದೆ. ಪ್ರತಿಭಟನೆ ಮಾಡಿದಕ್ಕೆ ಒಂದು ತೇಪೆ ಹಾಕಿ ಹೋದ್ರು. ಮಳೆ ಬಂದ್ಮೇಲೆ ಅದೇ ವಾಪಸ್ ಅದೇ ಪ್ಲೇಸ್ ಅಲ್ಲಿ ಹೋಯ್ತು. ಓಕೆ, ಅಂದ್ರೆ ಪ್ರತಿ ವರ್ಷವೂ ಕೂಡ ಅಲ್ಲಿಯ ಜನತೆ ಅಧಿಕಾರಿಗಳನ್ನ ಬಡಿದೆಪ್ಪಿಸುವಂತ ಕೆಲಸವನ್ನ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಕೆಲಸ ಕಾರ್ಯಗಳಾಗೋದಿಲ್ಲ. ಸಂಬಂಧಪಟ್ಟಂತ ಶಾಸಕರು ಏನಾದ್ರೂ ಅವರನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡಿದ್ದೀರಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಥವಾ ಬೇರೆ ಅಧಿಕಾರಿಗಳನ್ನ? ಓಕೆ, ಯಾಕಂದ್ರೆ ನಾವು ಸ್ಥಳೀಯರಲ್ಲಿ ಹೇಳ್ಬೇಕು, ಸ್ಥಳೀಯರು ಅವ್ರ ಹತ್ರ ಹೇಳ್ಬೇಕು, ನಾವು ಡೈರೆಕ್ಟ್ ಆಗಿ ಹೋಗುವಾಗಿಲ್ಲ ಅಲ್ಲ. ಬಟ್ ಶಾಸಕರು ಸಿಗ್ತಾರೆ, ಸ್ಟ್ರೈಟ್ ಆಗಿ ಹೋದ್ರೆ ಅದು ಈಗ ಅವರ ಕೈಗೆ ಸಿಗೋ ಶಾಸಕರೇ. ಬಟ್ ಈಗ ನಾವು ಹೋಗಿಲ್ಲ, ಯಾಕಂದ್ರೆ ಅವರು ಹೇಳ್ತಾರೆ ನನ್ನದಲ್ಲ ನಾವು ಹೇಳಿದ್ರೆ ನಮ್ಮ ಕೆಲಸ ಬಿಟ್ಟು ಹೋಗುವಾಗ ನಮ್ಗೆ ಇದಾಗ್ತದೆ. ನಾವು ಇದು ರೀತಿ ಮಾಡಿದ್ರೆ ನಮ್ಮ ಕೆಲಸ ಆಗ್ತದಲ್ಲ, ನಮಗೆ ಬೇಕಾದ್ದು ಮೈನಾಗಿ ರೋಡ್ ರಿಪೇರಿ ಆಗೋದು. ಖಂಡಿತ. ಖಂಡಿತ. ಅಂದ್ರೆ ಸ್ಥಳೀಯವಾಗಿರುವಂತಹ ಜನಪ್ರತಿನಿಧಿಗಳನ್ನ ಸಂಪರ್ಕಿಸಿದ್ದೀರಾ ಹಾಗಾದ್ರೆ? ಸಂಪರ್ಕಿಸಿದ್ದೇವೆ. ಬಟ್ ಅವರಿಂದ ಯಾವುದೇ ಇದಕ್ಕೆ ಪೂರಕವಾಗಿರುವಂತ ಉತ್ತರ ಸಿಕ್ಕಿಲ್ಲ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಎಸ್, ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಾಗಿರುವಂತಹ ಸಮಸ್ಯೆಗಳಿಗೆ ಸ್ಥಳೀಯವಾಗಿರುವಂತಹ ನಾಯಕರನ್ನ ನಾವು ಸಂಪರ್ಕಿಸಿದ್ದೇವೆ, ಅವರಿಂದ ಉತ್ತರಗಳು ಬರಬೇಕು, ಅಥವಾ ಅವರಿಂದ ಮೇಲೆ ಇರುವಂತಹ ಅಧಿಕಾರಿಗಳನ್ನು ಅಥವಾ ಜನನಾಯಕರನ್ನು ಸಂಪರ್ಕಿಸಿ ಆ ಊರಿಗೆ ಬಂದೊದಗಿರುವಂತಹ ಸಮಸ್ಯೆಯನ್ನು ಪರಿಹಾರ ಮಾಡಿ ಕೊಡಬೇಕು. ಇದು ಯಾವುದೂ ಕೂಡ ಆಗ್ತಾ ಇಲ್ಲ. ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆ ರೀ. ಒಂದೆರಡು ಬಾರಿ ಬಂದರೆ ಓಕೆ, ಪ್ರತಿ ವರ್ಷವೂ ಕೂಡ ಇದೇ ಸಮಸ್ಯೆ. ಆ ರಸ್ತೆಯ ವ್ಯವಸ್ಥೆ ಯಾವ ರೀತಿಯಾಗಿದೆ ಅನ್ನುವಂಥದ್ದು ಅಲ್ಲಿ ಕಾಣ್ತಾ ಇದೆ. ಅದ್ರ ಜೊತೆಗೆ ಅದರ ಮೇಲ್ಗಡೆ ಘನ ವಾಹನಗಳು, ಟನ್ಗಟ್ಟಲೆ ಮಣ್ಣುಗಳನ್ನು ತುಂಬಿಕೊಂಡು ಹೋಗ್ತಾ ಇರುವಂಥ ವಾಹನಗಳು, ಅದಕ್ಕೆ ಪರ್ಮಿಟ್ಗಳು ಇರಬಹುದು. ಎಲ್ಲವೂ ಕೂಡ ಪರ್ಮಿಟ್ ಆಗಿದೆಯಾ, ಪರ್ಮಿಟಲ್ಲಿ ಎಷ್ಟು ಲೋಡ್ ಹೋಗಬೇಕು ಅನ್ನುವಂಥದ್ದು ಅದು ಕೂಡ ಪ್ರೊಸೀಜರ್ಗಳಿವೆ, ಅದನ್ನು ಫಾಲೋ ಮಾಡ್ತಾ ಇದೆಯಾ? ಅಥವಾ ಪರ್ಮಿಟ್ ಕೊಟ್ಟಿರುವಂಥವ್ರು ಭೂ ಇಲಾಖೆ ಅಥವಾ ಗಣಿ ವಿಜ್ಞಾನ ಇಲಾಖೆಯವರು ಪರ್ಮಿಟ್ ಕೊಟ್ಟಿದ್ದೀರಲ್ವ, ಯಾವ ರಸ್ತೆ ಮುಖಾಂತರ ಓಡಾಡ್ತೇವೆ ಅದನ್ನು ಕೂಡ ಗಮನಿಸಬೇಡ್ವಾ? ಬರೀ ಪರ್ಮಿಟ್ ಕೊಟ್ಟರೆ ಸಾಕ, ಮಿಕ್ಕವರಿಗೆ ಸಮಸ್ಯೆ ಆಗ್ತಾ ಇದೆ ಇದರ ಬಗ್ಗೆ ಕಾಳಜಿ ವಹಿಸುವಂಥದ್ದು ಬೇಡವಾ? ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದೆ? ಉತ್ತರ ಬೇಡವಾ? ಎಲ್ಲವೂ ಕೂಡ ಒಂದು ಸರ್ಕಲ್ ತಾನೆ. ಇಲಾಖೆಗಳು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಲ್ಲರೂ ಕೂಡ ಉತ್ತರವನ್ನು ನೀಡಬೇಕ್ರಿ.
ನಿಮ್ಮ ಕೈ ಕೆಳಗಾಗಿರುವಂತಹ ಕೆಲಸ ಇದು, ನಿಮ್ಮ ಕೈ ಕೆಳಗಾಗಿರುವಂಥ ಕೆಲಸ. ಆದರೆ ನೋವು ಪಡ್ತಾ ಇರುವಂಥದ್ದು ಮಾತ್ರ ಅಲ್ಲಿಗೆ ಸ್ಥಳೀಯ ಜನತೆ. ಅವ್ರಿಗೆ ಉತ್ತರ ಬೇಕು. ಒಂದು ಆ ರಸ್ತೆಯ ಕಾಮಗಾರಿ ಆದಷ್ಟು ಬೇಗನೆ ಪ್ರಾರಂಭ ಆಗಬೇಕು. ತಾವುಗಳು ತೇಪೆ ಹಾಕ್ತಿರೋ ಇನ್ನೊಂದು ಮಾಡ್ತಿರೋ ನಮ್ಗೆ ಗೊತ್ತಿಲ್ಲ. ಆದಷ್ಟು ಬೇಗನೆ ಅಲ್ಲಿಯ ಕೆಲಸ ಕಾರ್ಯಗಳು ಆಗಬೇಕು, ಆಗಲೇಬೇಕು. ಸಂಬಂಧಪಟ್ಟಂಥ ಶಾಸಕರಿಗೂ ಕೂಡ ನೇರವಾಗಿ ಹೇಳ್ತಾ ಇರುವಂಥದ್ದು. ತಾವುಗಳು ಅನೇಕ ಫ್ಲೆಕ್ಸ್ಗಳನ್ನು ಹಾಕ್ತೀರಾ, ಸಾಧನೆಗಳಾಗಿದೆ ಹಂಗೆ ಹಿಂಗೆ ಅಂತ ಹೇಳಿ. ಈ ಸಮಸ್ಯೆಗಳು ಮುಂದೆ ಬಂದರೆ ಸಾಕಲ್ವ ಸರ್? ಇಂಥ ಸಮಸ್ಯೆಗಳನ್ನು ಇಟ್ಟುಕೊಂಡು ತಾವುಗಳು ತಮ್ಮ ಪ್ರಚಾರವನ್ನು ಮಾಡುವಂಥದ್ದ? ಯಾರಿಗೆ ಬೇಜಾರಾದರೂ ಪರವಾಗಿಲ್ಲ ಸರ್, ಜನತೆಗೆ ಸಮಸ್ಯೆಗಳಾಗಿದೆ. ತಾವು ಒಂದು ವೇಳೆ ಉತ್ತರವನ್ನು ನೀಡಿದರೆ ನೇರವಾಗಿ V4 ನ್ಯೂಸ್ನ ಮುಖಾಂತರ ಶಾಸಕರಾಗಿರುವಂತಹ ಬಂಟ್ವಾಳ ರಾಜೇಶ್ ನಾಯ್ಕ್ ಅವರಿಗೆ ಕೂಡ ಹೇಳ್ತಾ ಇರುವಂಥದ್ದು, ತಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಉತ್ತರವನ್ನು ನೀಡಿದರೆ, ಅಂದರೆ ಪಾಸಿಟಿವ್ ಆಗಿ ಅಲ್ಲಿಯ ಸಮಸ್ಯೆಗೆ ತಮ್ಮ ಶಾಸಕರ ನೆಲೆಯಲ್ಲಿ ಪರಿಹಾರವನ್ನು ನೀಡಿದರೆ V4ನಿಂದ ಅತ್ಯಂತ ಪ್ರೀತಿಯಿಂದ ಗೌರವಯುತವಾಗಿ ತಮ್ಮನ್ನು ಶ್ಲಾಘಿಸ್ತೀವಿ ಮತ್ತು ಆ ಸುದ್ದಿಯ ಕಂಪ್ಲೀಟ್ ವರದಿಯನ್ನು ಕೂಡ ನಾವು ಬಿತ್ತರಿಸ್ತೀವಿ. ಮತ್ತು ಜನತೆಗೆ ಆಗಿರುವಂಥ ಸಮಸ್ಯೆಗೆ ತಾವು ನೀಡಿರುವಂಥ ಸ್ಪಂದನೆಗೂ ಕೂಡ ನಾವು ನಮ್ಮ ಕೈಲಾಗುವಷ್ಟರ ಮಟ್ಟಕ್ಕೆ ಅದರ ಪ್ರಚಾರವನ್ನು ಕೂಡ ಮಾಡ್ತೀವಿ. ಬಟ್ ಜನರ ಸಮಸ್ಯೆ ಏನಿದೆ ನೋಡಿ, ಅದಕ್ಕೆ ಕಿವಿಯಾಗುವಂಥ ಪ್ರಯತ್ನವನ್ನು ಮಾಡಬೇಕು. ಇದು ಮೊದಲ ಸುದ್ದಿಯನ್ನು ನಾವು ನೀಡ್ತಾ ಇರುವಂಥದ್ದು ನಿಮಗೆ. ಇದರ ಮುಂದಿನ ಅಪ್ಡೇಟ್ ಬರುವ ತನಕವೂ ಕೂಡ ನಾವು ವೇಟ್ ಮಾಡ್ತೀವಿ. ಯಾವುದೇ ಬೆಳವಣಿಗೆಗಳು ಆಗಿಲ್ಲ ಅಂತ ಹೇಳಿದರೆ ಇದಕ್ಕೆ ಸಂಬಂಧಪಟ್ಟಂತಹ ಮಹತ್ತರವಾದಂಥ ಸುದ್ದಿಯ ಜೊತೆಯಾಗಿ V4 ನ್ಯೂಸ್ ಮತ್ತೆ ಬಿತ್ತರವನ್ನು ಮಾಡುತ್ತೆ. ಅದಂತೂ ಪಕ್ಕ. ಸುದ್ದಿಯಲ್ಲಿ ಯಾವುದೇ ರೀತಿಯಾದಂಥ ಕಾಂಪ್ರಮೈಸನ್ನು ಮಾಡ್ಕೊಳ್ಳೋದಿಲ್ಲ. ಮತ್ತು ತಾವು ತಮ್ಮ ಕೆಲಸವನ್ನು ಮಾಡಿಲ್ಲ ಅಂತ ಹೇಳಿದರೆ ನಾವುಗಳು ಮಾತ್ರ ಬಿಡೋದಿಲ್ಲ. ಇದು ಸುದ್ದಿಗೊಂದು ಗುದ್ದು. ಇಲ್ಲಿ ಮಾಡಬೇಕು, ಇಲ್ಲ ಬಿಟ್ಟು ನಡಿಬೇಕಷ್ಟೇ. ಆಗೋದಿಲ್ಲ ಅಂತ ಹೇಳಿದರೆ ಬಿಡಿ, ಹೇಳಿಬಿಡ್ರಿ, ನಾವು ನೋಡ್ಕೊಳ್ತೀವಿ. ಇದಾಗಿತ್ತು ಮೊದಲ ಸುದ್ದಿ. ಇನ್ನೊಂದು ಸುದ್ದಿ ಅಂತ ಹೋಗೋಣ.